ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು 3 ಟೈಪ್ಸ್ ಆಫ್ ಡಿಟಾಕ್ಸ್ ಜ್ಯೂಸ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಫಸ್ಟ್ ಡಿಟಾಕ್ಸ್ ಜ್ಯೂಸ್ ಬಂದು ಆಶ್ಗಾರ್ಡ್ ಜ್ಯೂಸ್, ಅಂದರೆ ಬೂದ್ಗುಂಬಳಕಾಯಿ ಜ್ಯೂಸ್. ಇದನ್ನು ಕುಡಿಯೋದ್ರಿಂದ ನಮ್ಮ ಬಾಡಿಲಿರೋ ಟಾಕ್ಸಿನ್ಸ್ನೆಲ್ಲ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದರಲ್ಲಿ ರಿಚ್ ಇನ್ ನ್ಯೂಟ್ರಿಯೆಂಟ್ಸ್ ಇದೆ ಆ್ಯಂಡ್ ಡೈಜೆಷನ್ಗೂ ಕೂಡ ತುಂಬ ಒಳ್ಳೆಯದು, ಮತ್ತು ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಬೆಸ್ಟ್ ಟೈಮ್ ಈ ಜ್ಯೂಸ್ ಕುಡಿಯೋದಕ್ಕೆ ಅಂದರೆ ಡೈಲಿ ಮಾರ್ನಿಂಗ್ ಎಂಟಿ ಸ್ಟಮಕ್ಕಲ್ಲಿ ಇದನ್ನು ನೀವು ಕನ್ಸ್ಯೂಮ್ ಮಾಡಬೇಕು. ಈ ಜ್ಯೂಸ್ ಮಾಡೋದಕ್ಕೆ ಸ್ಮಾಲ್ ಪೀಸ್ ತಗೊಂಡಿದ್ದೀನಿ. ಸೀಡ್ಸ್ ಮತ್ತು ಹೊರಗಡೆ ಸಿಪ್ಪೆನ ಕಂಪಲ್ಸರಿ ರಿಮೂವ್ ಮಾಡಬೇಕು, ಇಲ್ಲ ಅಂದರೆ ತುಂಬ ಬಿಟರ್ ಟೇಸ್ಟ್ ಬರುತ್ತೆ, ಆವಾಗ ಕುಡಿಯೋದಕ್ಕಾಗೋದಿಲ್ಲ. ಸೊ ಈ ಥರ ಕ್ಯೂಬ್ಸ್ ಥರ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ. ಈ ಜ್ಯೂಸ್ ಹಾಗಲಕಾಯಿ ಜ್ಯೂಸ್ ಥರ ಕಹಿಯಾಗೂ ಇರಲ್ಲ ಅಥವಾ ಬೇರೆ ಫ್ರೂಟ್ ಜ್ಯೂಸ್ ಥರ ಸ್ವೀಟಾಗೂ ಇರಲ್ಲ. ಲೈಕ್ ನಾರ್ಮಲ್ ವಾಟರ್ ಥರನೇ ಇರುತ್ತೆ, ಲೈಕ್ ಟೇಸ್ಟ್ ಲೆಸ್ ಆಗಿರುತ್ತೆ. ಸೊ ಡೈಲಿ ಕನ್ಸ್ಯೂಮ್ ಮಾಡ್ಬೋದು. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡಿ ಪೇಸ್ಟ್ ಆದಮೇಲೆ 1 ಗ್ಲಾಸ್ ವಾಟರ್ನ ಆ್ಯಡ್ ಮಾಡ್ತೀನಿ. ಸ್ಟಾರ್ಟಿಂಗೇ ಆ್ಯಡ್ ಮಾಡಿದ್ರೆ ಅದು ಫೈನ್ ಪೇಸ್ಟ್ ಆಗೋದಿಲ್ಲ. ಸೊ ಈ ಥರ ಪೇಸ್ಟ್ ಆಗಿದೆ. ಇವಾಗ ಇದಕ್ಕೆ 1 ಗ್ಲಾಸ್ ವಾಟರ್ ಹಾಕಿ ಮತ್ತೆ ಗ್ರೈಂಡ್ ಮಾಡ್ತೀನಿ. ಈ ಜ್ಯೂಸ್ ಕುಡಿಯೋದಕ್ಕೆ ಬೆಸ್ಟ್ ಟೈಮ್ ಅಂತಂದರೆ ಮಾರ್ನಿಂಗ್ ಟೈಮಲ್ಲಿ ಎಂಟಿ ಸ್ಟಮಕ್ಕಲ್ಲಿ ಕುಡಿಬೇಕು. ಇದನ್ನು ಬ್ರೇಕ್ಫಾಸ್ಟ್ ಜೊತೆ ಅಥವಾ ಬ್ರೇಕ್ಫಾಸ್ಟ್ ಆದಮೇಲೆ ಕುಡಿಬಾರ್ದು. ಸೊ ಈ ಜ್ಯೂಸ್ ಕುಡ್ದಾದ್ಮೇಲೆ ಮಿನಿಮಮ್ ಆದರೂ 1 ಅವರ್ ಬಿಟ್ಟು ನೀವು ಬ್ರೇಕ್ಫಾಸ್ಟ್ ತಿನ್ನಬೇಕು. ಗ್ರೈಂಡ್ ಆದಮೇಲೆ ಈ ಥರ ಫಿಲ್ಟರ್ ಮಾಡಿದರೆ ಆಶ್ಗಾರ್ಡ್ ಜ್ಯೂಸ್ ರೆಡಿ ಆಗುತ್ತೆ. ಇದನ್ನು ಮಾಡಿದ್ದ 5-10 ಮಿನಿಟ್ಸಲ್ಲೇ ನೀವು ಕುಡಿಬೇಕು, ತುಂಬ ಹೊತ್ತು ಇಟ್ಟು ಆಮೇಲಿಂದ ಕುಡಿಬಾರ್ದು. ಈ ಜ್ಯೂಸ್ಗೆ ಮಿಂಟ್, ಪೆಪ್ಪರ್ ಅಥವಾ ಲೆಮನ್ ಜ್ಯೂಸ್ ಆ ಥರ ಯಾವುದೇ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡದೆ ಪ್ಲೇನ್ ಜ್ಯೂಸ್ ಕುಡಿದ್ರೇ ಇದ್ರ ಮ್ಯಾಕ್ಸಿಮಮ್ ಬೆನಿಫಿಟ್ಸ್ ನಮಗೆ ಸಿಗುತ್ತೆ. ಅದೆಲ್ಲ ನೀವು ಬೇರೆ ಡಿಟಾಕ್ಸ್ ಡ್ರಿಂಕ್ಸ್ ಜೊತೆಗೆ ನೀವು ಆ್ಯಡ್ ಮಾಡಿಕೊಂಡು ಕುಡಿಬೋದು. ಬಟ್ ಈ ಜ್ಯೂಸ್ಗೆ ಪ್ಲೇನ್ ಕುಡಿದ್ರೇ ಮ್ಯಾಕ್ಸಿಮಮ್ ಬೆನಿಫಿಟ್ ಸಿಗೋದು. ಸೊ ಇವಾಗ ಆಶ್ಗಾರ್ಡ್ ಜ್ಯೂಸ್ ರೆಡಿಯಾಗಿದೆ. ಇದು ಪ್ಲೇನ್ ಬರೀ ಆಶ್ಗಾರ್ಡ್ ಜ್ಯೂಸೇ ಕುಡಿಯೋಕ್ಕಾಗಲ್ಲ ಅಂತ ಅಂದರೆ ನೀವು 1/2 ಗ್ಲಾಸ್ ಆಶ್ಗಾರ್ಡ್ ಜ್ಯೂಸ್ಗೆ 1/2 ಕೋಕೋನಟ್ ವಾಟರ್ನ ಮಿಕ್ಸ್ ಮಾಡಿಕೊಂಡು ಕುಡಿಬೋದು.
ಸೆಕೆಂಡ್ ಡಿಟಾಕ್ಸ್ ಜ್ಯೂಸ್ ಬಂದು ಗ್ರೀನ್ ಜ್ಯೂಸ್. ಇದಕ್ಕೆ ನಾನು ಫ್ರೆಶ್ ಪಾಲಕ್ ಸೊಪ್ಪು ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ವಾಶ್ ಮಾಡಿ ಇದನ್ನು ರಫ್ ಆಗಿ ಚಾಪ್ ಮಾಡ್ಕೋತಾ ಇದ್ದೀನಿ. ಪಾಲಕಲ್ಲಿ ರಿಚ್ ಇನ್ ಐರನ್ ಇದೆ, ಸೊ ಇದು ನಮ್ಮ ಬ್ಲಡ್ಡಲ್ಲಿ ಹಿಮೋಗ್ಲೋಬಿನ್ನ ಇನ್ಕ್ರೀಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನಿಮ್ಗೇನಾದರೂ ಬ್ಲಡ್ ಕಡಿಮೆ ಇದ್ದರೆ ಸೊ ಈ ಜ್ಯೂಸನ್ನ ಕುಡಿಬೋದು. ಸೊ ಇದು ಸ್ಕಿನ್ಗೆ, ಹೇರ್ಗೆ ಎಲ್ಲದಕ್ಕೂ ಒಳ್ಳೆಯದು. ಸೊ ಈಗ ಪಾಲಕ್ಕೆಲ್ಲ ಕಟ್ ಮಾಡಾದಮೇಲೆ ಹಾಫ್ ಸೌತೆಕಾಯಿ ತೊಗೊಂಡಿದ್ದೀನಿ. ಇದಕ್ಕೆ 3 ಇಂಗ್ರೀಡಿಯೆಂಟ್ಸ್ ಅಷ್ಟೇ ಬೇಕಾಗಿರೋದು, ಪಾಲಕ್ ಮತ್ತು ಸೌತೆಕಾಯಿ ಮತ್ತು ಜಿಂಜರ್ನ ಸ್ಮಾಲ್ ಪೀಸ್ ಹಾಕಿದ್ರೆ ಸಾಕು. ಈ 3 ಇಂಗ್ರೀಡಿಯೆಂಟ್ಸ್ನ ಜಾರ್ಗೆ ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೇಕು. ನಿಮ್ಮ ಹತ್ರ ಜ್ಯೂಸರ್ ಇದ್ದರೆ ಫಸ್ಟೇ ನೀರನ್ನ ಜಾಸ್ತಿ ಹಾಕಿ ಗ್ರೈಂಡ್ ಮಾಡ್ಕೋಬೋದು. ನಾನು ನಾರ್ಮಲ್ ಮಿಕ್ಸರ್ ಜಾರ್ ಯೂಸ್ ಮಾಡೋದ್ರಿಂದ ಫಸ್ಟು ನಾನು ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡಿಕೊಂಡು ಆಮೇಲಿಂದ 1 ಗ್ಲಾಸ್ ಆಫ್ ವಾಟರ್ ಹಾಕಿ ಇನ್ನೊಂದು ಸಲ ಗ್ರೈಂಡ್ ಮಾಡ್ತೀನಿ. ಬರೀ ಪಾಲಕ್ನ ನೀವು ಗ್ರೈಂಡ್ ಮಾಡಿ ಕುಡಿದ್ರೆ ಸ್ವಲ್ಪ ಕುಡಿಯೋದಕ್ಕೆ ಕಷ್ಟ ಆಗುತ್ತೆ. ಬಟ್ ನಾವು ಸೌತೆಕಾಯಿನ ಆ್ಯಡ್ ಮಾಡೋದ್ರಿಂದ ಅಷ್ಟೊಂದು ಕುಡಿಯೋದಕ್ಕೆ ಕಷ್ಟ ಏನೂ ಆಗಲ್ಲ, ಟೇಸ್ಟಿಯಾಗಿ ಕೂಡ ಇರುತ್ತೆ. ಗ್ರೈಂಡ್ ಮಾಡಿದ್ಮೇಲೆ ಇದನ್ನು ಫಿಲ್ಟರ್ ಮಾಡಿ ಕೂಡ ಕುಡಿಬೋದು, ವಿತೌಟ್ ಫಿಲ್ಟರ್ ಕೂಡ ಕುಡಿಬೋದು. ನಾನು ಫಿಲ್ಟರ್ ಮಾಡ್ದೇ ಕುಡಿತೀನಿ. ಇವಾಗ ಹೆಲ್ದಿ ಗ್ರೀನ್ ಜ್ಯೂಸ್ ರೆಡಿ. ಥರ್ಡ್ ಒನ್ ಬಂದು ನಾರ್ಮಲ್ ಕೋಕೋನಟ್ ವಾಟರ್, ನಾರ್ಮಲ್ ಎಳ್ನೀರು. ಸೊ ಈ ಎರಡೂ ಮಾಡೋದಕ್ಕೆ ನಿಮಗೆ ಟೈಮ್ ಇಲ್ಲ ಅಂತಂದರೆ ಡೈರೆಕ್ಟ್ ನೀವು ಒಂದು ಎಳ್ನೀರನ್ನ ಡೈಲಿ ಕುಡಿಬೋದು. ಇದು ಕೂಡ ಬೆಸ್ಟ್ ಡಿಟಾಕ್ಸ್ ಡ್ರಿಂಕ್ ಆ್ಯಂಡ್ ಗುಡ್ ಫಾರ್ ಹೆಲ್ತ್ ಆಲ್ಸೋ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಆನ್ ನೆಕ್ಸ್ಟ್ ವಿಡಿಯೋ.